ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಮಂಟಿಗಮ್ಮ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಮ ತಂದೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಇದು ಶಿರಂಗಾಲದ ಒಂದು ಫೇಮಸ್ ದೇವರು ಅಂತ ಹೇಳ್ಬೋದು, ಮಂಟಿಗಮ್ಮ ತಾಯಿ. ಶಿರಂಗಾಲದಲ್ಲಿರೋರಿಗೆ ಗೊತ್ತು. ಇದು ಪಾರ್ಕ್ನಂಗೆ ಮಾಡಿದ್ದಾರೆ ಈಗ ಈ ಒಂದು ದೇವಸ್ಥಾನನ. ಆಗ ಪಾರ್ಕ್ ಥರ ಇತ್ತಿಲ್ಲ, ಈಗ ವಾಹನಗಳನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ತುಂಬ ವಿಶಾಲವಾದ ಪಾರ್ಕು ಕೂಡ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಇದೆ. ನಮ್ಮಪ್ಪ ಪೂಜೆ ಮಾಡ್ತಿದ್ದಾರೆ. ದೇವಿ ಪಾದಕ್ಕೆ ಗಂಧ ಕಡ್ಡಿ ಹಚ್ತಿದ್ದಾರೆ. ತುಂಬ ಜನ ಬಂದಿದ್ದರು ಇವತ್ತು. ರಶ್ ಏನು ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ನಾವು ಬಂದು ಅಪ್ಪ ಪೂಜೆ ಮಾಡ್ತಿದ್ದಾರೆ. ಅರಿಶಿನ ಕುಂಕುಮ ಹಾಕ್ತಾಯಿದ್ದಾರೆ. ಮತ್ತು ಅರಿಶಿನ ಕುಂಕುಮ ಹಾಕ್ತಾಯಿದ್ದಾರೆ, ಮತ್ತು ಗಂಧ ಕಡ್ಡಿ ಬೆಳಗ್ತಾಯಿದ್ದಾರೆ, ಮತ್ತು ಕರ್ಪೂರ ಕೂಡ ಹಾಕ್ತಾಯಿದ್ದಾರೆ. ದೇವಿಯನ್ನು ನೋಡೋಣ ಅಂತ ಆದರೆ ಈಗ ಮುಚ್ಚಿದ್ದಾರೆ. ಅವತ್ತೊಂದು ವಾರದಲ್ಲಿ ತೆಗ್ದಿದ್ರು. ಈಗ 2 ವರ್ಷಕ್ಕೊಂದ್ಸರಿನೇ ತೆಗಿತಾ ಇರೋದಂತೆ. ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅಂದರೆ ತುಂಬ ದಿನ ಆಗಿತ್ತು. ಆ ದಸರಾದಲ್ಲಿ ಬಂದಿದ್ದು, ಮತ್ತು ಈಗಲೇ ಬರ್ತಾ ಇರೋದು. ಇವಾಗ ಜಾತ್ರೆ ನಡೆದ್ರೆ ಬರಬೇಕು. ಕಾಯಿ ಹೊಡೆದ್ರು, ನಮ್ಮಪ್ಪ ಕಾಯಿ ಹೊಡಿತಿದ್ದಾರೆ. ಪೂಜೆ ಅಚ್ಚುಕಟ್ಟಾಗಿ ನಡೀತು. ನಾನು, ನನ್ನ ಅಪ್ಪ, ಮಗ, ಮತ್ತು ಇನ್ನೊಂದು ಬೈಕಲ್ಲಿ ನಮ್ಮ ಅಣ್ಣ ಮತ್ತು ನನ್ನ ತಂಗಿ ಐಶು ಬಂದಿದ್ಲು. ನಾವು ಇಷ್ಟು ಜನ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮಪ್ಪ ಗಂಧ ಕಡ್ಡಿ ಬೆಳಗ್ತಾಯಿದ್ದಾರೆ. ಗಂಧ ಕಡ್ಡಿ ಹೊಡೆದು ಎಲ್ಲ ಶಿರಂಗಾಲದಲ್ಲೇ ತೊಗೊಂಡು ಅಂಗಡೀಲಿ. ತುಂಬ ದಿನ ಆದಮೇಲೆ ಬಂದಿದ್ದೋ ನಾವು ದೇವಸ್ಥಾನಕ್ಕೆ. ಆ ಜಾತ್ರೆಯಲ್ಲಿ ಬಂದಿದ್ದೋ, ಜಾತ್ರೆ ಮುಗಿಸ್ಕೊಂಡು ಹೋಗಿದ್ದೋ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಮ್ಮದಿಯಿಂದ ಎಲ್ಲ ಜಾತ್ರೆಲ್ಲ ಮುಗಿಸ್ಕೊಂಡು ಬಂದು. ಅಲ್ಲ ನನ್ನ ತಂಗಿ ಐಶು ಮತ್ತು ಪಾಪು ಬರ್ತೈತೆ, ನನ್ನ ಮಗ ಶಿವು ಬರ್ತಾಯಿದ್ದಾರೆ. ಇಲ್ಲಿ ನಮ್ಮಪ್ಪ ಪೂಜೆ ಮಾಡ್ತೈತೆ. ಗಂಧ ಕಡ್ಡಿ ಹಚ್ತೈತೆ. ಗಂಧ ಕಡ್ಡಿ ಹಚ್ತಿದ್ದಾರೆ ಪೂಜೆ ಮಾಡೋಕ್ಕೆ. ಇಲ್ಲಿ ಶಿವು ಮತ್ತು ನನ್ನ ತಂಗಿ ಐಶು ಬರ್ತಾಯಿದ್ದಾರೆ. ಅವನು ಹಠ ಮಾಡ್ತಾಯಿದ್ದ. ಅಲ್ಲಿ ಆನೆ ಇತ್ತು, ಆನೆ ಥರದ್ದು ಒಂದು ಶಿಲೆ ಥರ ಮಾಡಿದಾರ. ಅಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಾಯಿದ್ದ. ಕೆಳಗಡೆ ಎಲ್ಲ ಆಟಾಡ್ತಾ ಇದ್ದ. ಧೂಳೆಲ್ಲ ಮುಟ್ಕೊಂಡು ಮತ್ತು ನೋಡ್ತಾ ಇದ್ದಾನೆ ಏನು ಮಾಡ್ತಾವ್ರೆ, ಇದು ಪೂಜೆ ಅಂತ ನೋಡ್ತಾ ಇದ್ದಾನೆ. ನಮ್ಮ ಐಶು ಬಾ ಅಂತ ಕರಿತಾವಳೆ, ಹೋಗೋಣ ಬಾ ಅಂತ. ಆದರೆ ಅವನು ಬರ್ತಾಯಿಲ್ಲ. ಮತ್ತು ಅಡ್ಬೀಳು ಅಂತ ಅಡ್ಬೀಳ್ತಾ ಇಲ್ಲ. ಅಲ್ಲಿಗೆ ಹೋಗೋಣ ಆನೆಗೆ ಅಂತ ಹೇಳ್ತಾ ಇದ್ದಾನೆ. ಆನೆಗೆ ಹೋಗೋಣ ಅಂತ. ನಮ್ಮ ಅಣ್ಣ ಅಡ್ಬೀಳ್ತಾವನೆ. ಮಾಮ ಬೀಳ್ತೈತೆ, ಅಡ್ಬೀಳು ಆನೆ ನೋಡೋಣ ಅಂತ ಹೇಳ್ತಾವನೆ. ನಾವು ಪೂಜೆ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನಾನು ಗಂಧ ಕಡ್ಡಿ ಕೊಡ್ಪಪ್ಪ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇವನು ಆನೆ ನೋಡೋಣ ಅಂತ ಕೇಳ್ತಾವನೆ. ಇಲ್ಲ ನೋಡಿ, ಅಮ್ಮ ಪೂಜೆ ಮಾಡ್ತಾ ಇದೆ. ಅಕ್ಕ ನೋಡ್ಕೊಂಡು ಸುಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಈಗ ಅಲ್ಲಿ ಬೆಂಕಿ ತಗೊಳ್ತೇವೆ ಬೇಕಂತೆ ಉದಿನ ಕಡ್ಡಿ ಮಾಮನ ಮಡಕೆ. ಡಿಸ್ಟರ್ಬೆನ್ಸ್ ಬರ್ತಾ ಇದ್ದಾರೆ ಆ ಕಡೆ ಮನೆಯಿಂದ. ಇವತ್ತು ಹಬ್ಬ ನಡೀತೈತೆ, ಏನೇನೋ ಮಾತಾಡ್ತವ್ರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಈಗ ನಾನು ಗಂಧ ಕಡ್ಡಿ ಬೆಳಗ್ತಾ ಇದ್ದೀನಿ. ಅದು ಸ್ವಲ್ಪ ಉಲ್ಟಾ ತಿರುಗ್ತಾ ಇದೆ, ಈ ಕಡೆ ತಿರುಗಿದೆ. ಸ್ವಲ್ಪ ಟೆನ್ಷನಲ್ಲಿ. ನಮ್ಮ ಶಿವಿನೋ ಪೂಜೆ ಮಾಡ್ತೀನಿ, ಇದು ಆರತಿ ಮಂಗಳಾರತಿ ಕೊಡಿ ಅಂತೆಲ್ಲ ಇದು ಮಾಡ್ತಾವನೆ. ಎಲ್ಲ ನಮ್ಮ ಅಣ್ಣ ಪೆಟ್ರೋಲ್ ಬ್ಯಾಂಕ್ ಹೋಗಿ ಲಡ್ಡು ತಂದಿದ್ದ, ಅದನ್ನ ತಿಂತಾವನೆ. ನಾನು ವೀಡಿಯೋ ಮಾಡ್ತಿದ್ಲು ನಮ್ಮ ತಂಗಿ, ಅದನ್ನು ಇಸ್ಕೊಂಡೆ. ನಮ್ಮಪ್ಪ ಕೈ ಒರೆಸ್ಕೊತು. ಇವರು ಹೋಗ್ಬೇಕು ಬೈಕಲ್ಲಿ ಅಂದ್ಬಿಟ್ಟು ಶಿವಿನ ಕೊಟ್ಟು ಕಳಿಸಿದ್ರು. ನಮ್ಮಪ್ಪನ ಕೊಟ್ಟರು. ನಾನು ಬರ್ತೀನಿ ಬಾ ಅಂತ ಇದ್ಲು. ಐಶನ್ ಕೂತ್ಕೋ ಅಂತ. ಆದರೆ ಕೂತ್ಕೊಳ್ಳಿಲ್ಲ. ಅದರಿಂದ ಅವನು ಬಾ ಅಂತ ಕರೀತಾ ಇದ್ದ. ಇಲ್ಲಿ ನಮ್ಮ ಅಣ್ಣ ಬಂದಿದ್ದಾನೆ, ಒಂದು ಸ್ವಲ್ಪ ಹಿಂಸೆ ಗುರು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮಪ್ಪ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ. ನಾನು ಒಳಗಡೆ ಹೋದೆ. ಶುಕ್ರವಾರ ತೆಗ್ದಿಲ್ವಲ್ಲ ಶುಕ್ರವಾರ ಅಂತಂದರೆ. ಆದರೆ ನಮ್ಮಪ್ಪ 2 ವರ್ಷಕ್ಕೊಂದ್ಸರಿನೇ ತೆಗಿಯೋದು ಅಂತ ಹೇಳಿದ್ರು. ಅಲ್ಲೆಲ್ಲ ನೋಡ್ತಾ ಇದ್ದೆ, ಸುತ್ತಮುತ್ತ ಯಾವ ಥರ ಆಗಿದೆ ಅಂತ ನಾನು ನೋಡ್ತಾ ಇದ್ದೆ. ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲ್ಲಲ್ಲಿ ಮಾಡಿದ್ದಾರೆ. ಮತ್ತು ಸುತ್ತಮುತ್ತ ನೋಡಿದೆ, ಯಾರೋ ಭಕ್ತಾದಿಗಳು ಬಂದಿದ್ದರು ಅಲ್ಲಿಗೆ. ಅವರು ಕೈ ಮುಕ್ಕೊಳ್ತಾಯಿದ್ರು. ನಾನು ಒಂದು ರೌಂಡ್ ಬರ್ತಿದ್ರಲ್ಲ, ಹಾಗೆ ನಾನು ಒಂದು ರೌಂಡ್ ಬರೋಣ ಅಂತ ಹೋಗ್ತಾ ಇದ್ದೆ. ಹಂಗೆ ಅಲ್ಲಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದೆ. ಕೈ ಮುಕ್ಕೊಂಡು ಹೋಗ್ತಾ ಇದ್ದೆ.
ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೆ ತಾಯಿಗೆ. ಮಂಟಿಗಮ್ಮ ತಾಯಿ ನಿಜವಾಗ್ಲೂ ಮಂಟಿಗಮ್ಮ ತಾಯಿನ ನಂಬಲೇಬೇಕು. ನಮ್ಮ ಯಜಮಾನ್ರದ್ದೇ ಉದಾಹರಣೆ ಇದೆ. ಅವ್ರಿಗೆ ಹುಷಾರಿಲ್ಲದೆ ಹೋದಾಗ ಸ್ವಲ್ಪ ಕಜ್ಜಿ ಥರ ಆಗಿತ್ತು, ಎಲ್ಲೂ ತೋರಿಸಿದ್ರು ಹುಷಾರಾಗಲಿಲ್ಲ. ಇಲ್ಲೇ ಹರಕೆ ಮಾಡ್ಕೊಂಡಿದ್ದಕ್ಕೆ ಕೆಂಡ ತುಳಿತೀವಿ ಮತ್ತು ಸೀರೆ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದಕ್ಕೆ ಹುಷಾರಾಯಿತು. ಇಲ್ಲ ನನ್ನ ಮಗ ಮತ್ತು ನಮ್ಮ ಅಪ್ಪ ಕೈ ಮುಗಿತಾ ಇದ್ದಾರೆ. ನಾನು ಲಾಸ್ಟ್ ಬಂದು ನಾನು ಕೈ ಮುಕ್ಕೊಳ್ತಾ ಇದ್ದೆ ದೇವ್ರಿಗೆ, ನಮಸ್ಕಾರ ಮಾಡಿಕೊಂಡು ಹೊರಡೋಣ ಅಂತ ನಮಸ್ಕಾರ ಮಾಡಿಕೊಂಡೆ. ಒಂದು ಸ್ವಲ್ಪ ಅಲ್ಲಿ ಕೂತಿದ್ದು, ಅದ್ರ ಕ್ಲಿಪ್ ತಗೊಳ್ಳಿಲ್ಲ. ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಚೆನ್ನಾಯಿತು. ಲಾಸ್ಟಿಗೆ ಎಂಟ್ರಿನ ವಿಡಿಯೋ ಮಾಡಿಕೊಂಡು ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಮಂಟಿಗಮ್ಮ ತಾಯಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸ್ವಲ್ಪ